ಇನ್ನು ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ವಿಠಲಗೌಡ ಈತ ಕೊಟ್ಟಂತ ಸ್ಟೇಟ್ಮೆಂಟ್ನ ಆಧಾರದಲ್ಲಿಯೇ ಅರಣ್ಯ ಇಲಾಖೆಯ ಅನುಮತಿಯನ್ನ ಪಡೆದುಕೊಂಡೇ ಈಗ ಮಳೆಯ ನಡುವೆಯೂ ಬಂಗ್ಲೆಗುಡ್ಡದಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನ ಮುಂದುವರಿಸ್ತಾ ಇದೆ. 4 ಗಂಟೆಗಳ ಕಾಲ ಆಯಿತು. ಸತತ 4 ಗಂಟೆಗಳಿಂದ ಎಸ್ಐಟಿ ಟೀಮ್ ಕಾರ್ಯಾಚರಣೆಯನ್ನ ಕಂಟಿನ್ಯೂ ಮಾಡ್ತಾ ಇದೆ. ಸುಮಾರು 6-7 ಕಡೆಗಳಲ್ಲಿ ಕಳೆಬರದ ಅವಶೇಷಗಳು ಪತ್ತೆಯಾದ ಮಾಹಿತಿ ಸಿಗ್ತಾ ಇದೆ. ಒಂದೇ ಪ್ರದೇಶದ ಅಲ್ಲಲ್ಲಿ ಕಳೆಬರ ಅವಶೇಷಗಳು ಪತ್ತೆಯಾಗ್ತಾ ಇದೆ. ಮಣ್ಣಿನ ಮೇಲ್ಭಾಗದಲ್ಲೇ ಕಳೆಬರದ ಅವಶೇಷಗಳು ಪತ್ತೆಯಾಗಿರೋದ್ರಿಂದಾಗಿ ಅದನ್ನ ಪ್ರತ್ಯೇಕವಾಗಿ ಸಂಗ್ರಹಿಸಿಟ್ಟುಕೊಳ್ತಾ ಇದೆ ಎಫ್ಎಸ್ಎಲ್ ಟೀಮ್. ಕೈ, ಕಾಲು, ತಲೆಭಾಗ ಹಿಂಗೆ ಸಣ್ಣ ಸಣ್ಣ ಮೂಳೆಗಳು ಅವಶೇಷಗಳು ಸಿಗ್ತಾ ಇದೆ. ಅದನ್ನ ಚೀಲ, ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಮಣ್ಣು, ಮೂಳೆ ಅವಶೇಷಗಳನ್ನ ಕಲೆಕ್ಟ್ ಮಾಡ್ಕೊಳ್ತಿದ್ದಾರೆ. ಅದರ ಲೈವ್ ವಿಷನ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಬಂಗ್ಲೆಗುಡ್ಡದ ಬಳಿಯಿಂದ ಲೈವ್ ವಿಷನ್ಸ್ ಗಮನಿಸ್ತಾ ಇದ್ದೀರಿ. ಆ ಬಂಗ್ಲೆಗುಡ್ಡದ ಭಾಗದಲ್ಲಿ ಎಲ್ಲಿ ಉತ್ಖನನ ಮಾಡೋದಕ್ಕೆ ಅಥವಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಬಂದಿದ್ರು ಆ ಸ್ಥಳದಿಂದ ಏನೇನು ಸಿಗ್ತಾ ಇದೆ ಅದೆಲ್ಲವನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ ಟೀಮ್. ನೋಡಿ, ಸ್ವಚ್ಛತಾ ಕರ್ಮಿಗಳು ಅವರ ಮುಖಾಂತರ ಅಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ಅವಶೇಷಗಳನ್ನು ಅಥವಾ ಕೆಲವೊಂದಿಷ್ಟು ವಸ್ತುಗಳನ್ನು, ಅಂದರೆ ತನಿಖೆಗೆ ಸಹಕಾರ ಆಗುವಂತಹ ವಸ್ತುಗಳನ್ನು ಈಗ ಕಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಆನಂದ್, ಬಂಗ್ಲೆಗುಡ್ಡದಲ್ಲಿ ಸುಮಾರು 4 ಗಂಟೆಗಳ ಕಾಲ ಅದಕ್ಕೂ ಹೆಚ್ಚಾಯಿತು ಈಗ ಕಾರ್ಯಾಚರಣೆ ನಡೆಸೋ ಸಂದರ್ಭದಲ್ಲಿ. ಈಗ ಮೇಲ್ಭಾಗದಲ್ಲೇ ಸಿಗ್ತಾ ಇದೆ ಈ ಅವಶೇಷಗಳು ಅನ್ನೋದಾದ್ರೆ ಅದು ಬೇರೆ ಎಲ್ಲಿಂದನೋ ಬಂದಿದ್ದ ಅನ್ನುವಂಥ ಅನುಮಾನದ ಜೊತೆಗೆ ಇನ್ನ ಬೇರೆ ಏನಾದರೂ ಸಿಕ್ಕಿದೆಯಾ ಆ ಪಾಯಿಂಟ್ಗಳಲ್ಲಿ? ಶರತ್, ಪ್ರಮುಖವಾಗಿ ಎಸ್ಐಟಿ ಅಧಿಕಾರಿಗಳು ಕಳೆದ 4 ಗಂಟೆಯಿಂದ ಸತತವಾಗಿ ಕಾರ್ಯಾಚರಣೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಸುಮಾರು 6-7 ಕಡೆ ಮೂಳೆಗಳು ಹಾಗೆ ಕಳೆ ಬರದ ಕೆಲವು ಅವಶೇಷಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಈಗಾಗಲೇ ಎಫ್ಎಸ್ಎಲ್ ತಂಡನೂ ಕೂಡ ಸ್ಥಳದಲ್ಲಿ ಠಿಕಾಣಿ ಹಾಕಿತ್ತು. ಆ ಸಿಕ್ಕಿರ್ತಕ್ಕಂಥ ಒಂದು ಅವಶೇಷಗಳೇನಿದೆ ಅದೆಲ್ಲವನ್ನು ಕೂಡ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಗೆ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೆ ಪ್ರಮುಖವಾಗಿ ಅದನ್ನ ಪರೀಕ್ಷೆನೂ ಕೂಡ ಮಾಡಬೇಕಾಗುತ್ತೆ. ಅದು ಮಹಿಳೆಯರದ್ದ ಅಥವಾ ಪುರುಷರದ್ದ ಅಥವಾ ಆ ಮೂಳೆಗಳ ಯಾವ ಒಂದು ಸಂದರ್ಭದಲ್ಲಿದ್ದು ಮತ್ತೆ ಸುಮಾರು ದಶಕಗಳ ಹಿಂದೆ ಅಲ್ಲಿ ಶವಗಳನ್ನ ಊತಿಡ್ಲಾಗಿತ್ತು ಅನ್ನೋ ಒಂದು ಆರೋಪಗಳಿರ್ತಕ್ಕಂಥದ್ದು. ಹಾಗಾಗಿ ಆ ಮೂಳೆಗಳ ಒಂದು ಯಾವ ಒಂದು ಸಂದರ್ಭದಲ್ಲಿ ಯಾವ ವರ್ಷಗಳ ಹಿಂದೆ ಅದನ್ನ ಊತಿಡ್ಲಾಗಿತ್ತು ಅನ್ನೋದು ಮಾಹಿತಿ ಎಲ್ಲವನ್ನು ಕೂಡ ಎಫ್ಎಸ್ಎಲ್ ಅಧಿಕಾರಿಗಳು ಪರೀಕ್ಷೆಯ ನಂತರ ಹೊರಗೆಳಿತಕ್ಕಂಥ ಒಂದು ಕೆಲಸ ನಡೆಯುತ್ತೆ. ಪ್ರಮುಖವಾಗಿ ಈಗಷ್ಟೇ ಎಲ್ಲಾ ರೀತಿಯ ಒಂದು ಕಾರ್ಯಾಚರಣೆಯನ್ನ ಎಫ್ಎಸ್ಎಲ್ ತಂಡ ಹಾಗೆ ಎಸ್ಐಟಿ ಅಧಿಕಾರಿಗಳು ಮುಗಿಸಿ ಬಂದಿದ್ದಾರೆ. ಸುಮಾರು 3 ತಂಡಗಳಾಗಿ ಇವರು ಕಾರ್ಯಾಚರಣೆಯನ್ನ ಸತತವಾಗಿ ಮಾಡಿದ್ರು. 2-3 ಬಾರಿ ತೀವ್ರವಾಗಿ ಮಳೆ ಬಂತು. ಮಳೆ ಸಂದರ್ಭದಲ್ಲೂ ಕೂಡ ಇವರು ಒಂದು ಕಾರ್ಯಾಚರಣೆಯನ್ನ ಮುಂದುವರಿಸಿ ಅಂತಿಮವಾಗಿ ಅಲ್ಲಿರ್ತಕ್ಕಂಥ ಕಳೆ ಬರಗಳನ್ನ ಪತ್ತೆ ಹಚ್ಚತಕ್ಕಂಥ ಒಂದು ನಿಟ್ಟಿನಲ್ಲಿ ಸಕ್ಸಸ್ ಆಗಿದ್ದಾರೆ. ಮುಂದೆ ಈ ಒಂದು ಪ್ರಕರಣ ಯಾವ ರೀತಿಯ ಒಂದು ತಿರುವುಗಳನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ. ಯಾಕೆಂದ್ರೆ ಇಲ್ಲೇ ಆಗಿರ್ತಕ್ಕಂಥ ಒಂದು ಅಂದ್ರೆ ಊತಿಟ್ಟಿರ್ತಕ್ಕಂಥ ಒಂದು ಶವಗಳೇನಿದೆ ಅದು ಕೊಲೆ ಆಗಿರ್ತಕ್ಕಂಥದ ಅಥವಾ ಅತ್ಯಾಚಾರಗಳಾಗಿರ್ತಕ್ಕಂಥದ ಅಥವಾ ಅನಾಥ ಶವಗಳಾಗಿ ಇದ್ದಿದ್ದ ಅನ್ನೋ ಒಂದು ಮಾಹಿತಿಗಳು ಕೂಡ ಹೊರಬೀಳಬೇಕಾಗುತ್ತೆ. ಹಾಗಾಗಿ ಮುಂದೆ ಎಫ್ಎಸ್ಎಲ್ ತಂಡ ಯಾವ ರೀತಿಯ ಒಂದು ವರದಿಯನ್ನ ಕೊಡುತ್ತೆ ಮತ್ತೆ ಎಸ್ಐಟಿ ತನಿಖೆ ಯಾವ ಹಾದಿಯಲ್ಲಿ ನಡೆಯುತ್ತೆ ಅನ್ನೋ ಒಂದು ಕುತೂಹಲನೂ ಕೂಡ ಸದ್ಯಕ್ಕೆ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯ ಬುಡಾಮಾನ್ ಚಿನ್ನಯ್ಯ ಏನು ಬಿಚ್ಚಿಟ್ಟಿದ್ದ 100 ಒಂದು ಶವಗಳನ್ನ ಊತಿಟ್ಟಿದೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದ. ಅದೆಲ್ಲವೂ ಕೂಡ ಬುಡೆ ಅಂತ ಗೊತ್ತಾದ್ಮೇಲೆ ಈಗ ವಿಠಲಗೌಡ ಒಂದು ಆರೋಪವನ್ನ ಮಾಡಿದ್ರು. ಸುಮಾರು ಶವಗಳನ್ನ ಅಲ್ಲಿ ಊತಿಡ್ಲಾಗಿದೆ. ಭೂಮಿಯ ಮೇಲ್ಭಾಗದಲ್ಲೇ ಹಲವು ಕಳೆಬರಗಳನ್ನ ನೋಡಿದ್ದೇನೆ ಅನ್ನೊಂದು ವಿಡಿಯೋವನ್ನು ಹರಿದು ಬಿಟ್ಟಿದ್ರು. ಅದರಂತೆ ಇವತ್ತು ಎಸ್ಐಟಿ ಅಧಿಕಾರಿಗಳು ಹಾಗೆ ಎಫ್ಎಸ್ಎಲ್ ತಂಡ, ಅರಣ್ಯ ಇಲಾಖೆ 3 ತಂಡಗಳು ಕೂಡ ಆಗಮಿಸಿ ಕಾರ್ಯಾಚರಣೆಯನ್ನ ನಡೆಸಿರ್ತಕ್ಕಂಥದ್ದು. ಸುಮಾರು ಒಂದು 6-7 ಕಡೆ ಕಳೆಬರ ಪತ್ತೆಯಾಗಿರ್ತಕ್ಕಂಥ ಒಂದು ಕಡೆ ಆನಂದ್, ಈಗ ಒಂದ್ ಕಡೆ ಸತತ 4 ಗಂಟೆಗೂ ಹೆಚ್ಚು ಕಾಲ ಆಯ್ತು ಕಾರ್ಯಾಚರಣೆಯನ್ನ ಮಾಡುವಂತದ್ದು. ಸೊ ಹಾಗಾಗಿ ಒಂದಷ್ಟು ಅವಶೇಷಗಳು ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಇನ್ನಷ್ಟು ಡಿಗ್ ಮಾಡ್ತಾರ, ಅದು ಇವತ್ತಿಗೆ ಮುಗಿಯೋ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ನಾಳೆನೂ ಕಂಟಿನ್ಯೂ ಆಗ್ಬೋದು ಹಾಗಾದ್ರೆ ಅಂತ? ಖಂಡಿತವಾಗ್ಲೂ ಶರತ್, ಇವತ್ತಿನ ಕಾರ್ಯಾಚರಣೆ ಮುಗಿದಿದೆ. ನಾಳೆ ಇನ್ನಷ್ಟು ಒಂದು ಕಾರ್ಯಾಚರಣೆ ನಡೆಸ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ಮಳೆನೂ ಕೂಡ ತೀವ್ರವಾದಂತಹ ಒಂದು ಅಡ್ಡಿಯಾದಂತಹ ಒಂದು ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ಇಷ್ಟಕ್ಕೆ ಮುಗಿಸಿದ್ದಾರೆ. ಜೊತೆಗೆ ಈಗ ಸಂಜೆ ಆಗ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೂಡ ಕತ್ತಲು ಕೂಡ ಆವರಿಸುತ್ತೆ. ಈ ಸಂದರ್ಭದಲ್ಲಿ ಕಾಡಿನಲ್ಲಿ ಯಾವುದೇ ರೀತಿಯ ಒಂದು ಕಾರ್ಯಾಚರಣೆ ಶೋಧ ಮಾಡೋದಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾಳೆನೂ ಕೂಡ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ಒಂದು ಶೋಧ ಮಾಡತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಸದ್ಯ ವಿಠಲಗೌಡ ತೋರಿಸಿರ್ತಕ್ಕಂಥ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಇವತ್ತು ಶೋಧ ಕಾರ್ಯಾಚರಣೆ
ಕಾರ್ಯಾಚರಣೆ ಮಾಡಿದ್ದಾರೆ. ಮುಂದೆ ಬೇರೊಂದು ಸ್ಥಳದಲ್ಲೂ ಕೂಡ ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಇರಬಹುದು. ಸದ್ಯ ಅರಣ್ಯ ಇಲಾಖೆ ಆ ಒಂದು ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಭೂಮಿಯ ಒಂದು ಮೇಲ್ಭಾಗದಲ್ಲಿ, ಅಂದ್ರೆ ಮಣ್ಣಿನ ಮೇಲ್ಭಾಗದಲ್ಲಿ ಮಾತ್ರ ಆ ಒಂದು ಅಲ್ಲಿ ಪರಿಶೀಲನೆ ಮಾಡೋದಕ್ಕೆ ಅಥವಾ ಕಾರ್ಯಾಚರಣೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಾಗಿರ್ತಕ್ಕಂಥದ್ದು. ಹಾಗಾಗಿ ಮುಂದೆ ಅಲ್ಲೇನಾದ್ರೂ ಬಹಳಷ್ಟೊಂದು ಡಿಗ್ ಮಾಡಕ್ ಹೋದ್ರೆ ಅಥವಾ ಆಳವಾಗಿ ಅಗಿಯೋದಕ್ಕೆ ಹೋದ್ರೆ ಅಲ್ಲಿ ಬಹಳಷ್ಟೊಂದು ಭೂಕುಸಿತ ಉಂಟಾಗ್ತಕ್ಕಂಥ ಒಂದು ಆತಂಕ ಇದೆ. ಮರಗಳು ಕೂಡ ಬೀಳ್ತಕ್ಕಂಥ ಒಂದು ಆತಂಕ ಇರತಕ್ಕಂಥದ್ದು. ಹಾಗಾಗಿ ಅರಣ್ಯ ಅಧಿಕಾರಿಗಳ ಜೊತೆ ಇನ್ನಷ್ಟು ಒಂದು ಸಮಾಲೋಚನೆ ನಡೆಸಿ ಮುಂದೆ ಯಾವ ರೀತಿಯ ಒಂದು ಕಾರ್ಯಾಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳು ನಡೆಸ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಒಂದು ವೇಳೆ FSL ವರದಿಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಮಾಹಿತಿ ಏನಿದೆ, ಇದು ಅಲ್ಲಿ ಕೊಲೆ ಆಗಿರ್ತಕ್ಕಂಥ ಒಂದು ವ್ಯಕ್ತಿಗಳ ಮಾಹಿತಿ, ಬೇರೆ ರೀತಿಯ ಅತ್ಯಾಚಾರ ಆಗಿರ್ತಕ್ಕಂಥ ಒಂದು ಮಹಿಳೆಯರ ಆ ಒಂದು ಕಳೆಬರ ಅನ್ನೋ ಒಂದು ಏನಾದ್ರೂ ಗೊತ್ತಿದ್ದೇ ಆದ್ರೆ ಮತ್ತಷ್ಟು ಒಂದು ಕಾರ್ಯಾಚರಣೆ ತೀವ್ರಗೊಳ್ತಕ್ಕಂಥ ಸಾಧ್ಯತೆನೂ ಕೂಡ ಇದೆ. ಶರತ್. ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.